ನಮಸ್ತೆ ಸ್ನೇಹಿತರೆ, ನಾನು ದಿನೇಶ್ ಕೊಕ್ಕಡ, ಕೃಷಿ ಚಾನಲ್ ನಮಸ್ತೆ ನಿಮಗೆಲ್ಲ ಸ್ವಾಗತ. ಇಲ್ಲಿ 800 ಗಿಡಗಳ ಒಂದು ಅಡಿಕೆ ತೋಟ ಇದೆ. 2 ವರ್ಷ ಪ್ರಾಯದ ಅಡಿಕೆ ಗಿಡಗಳು. ಇಲ್ಲಿ ಏನು ವಿಶೇಷತೆ ಅಂತ ಹೇಳಿದರೆ, 800 ಗಿಡಗಳಲ್ಲಿ ಇವರು 600 ಗಿಡಗಳನ್ನು ತುಂಬ ಖರ್ಚು ಮಾಡಿ ನಾಟಿ ಮಾಡಿದ್ದು, ಅಂದರೆ ಹಿಟಾಚಿ ಎಲ್ಲ ಉಪಯೋಗಿಸಿ ಕೃಷಿ ಮಾಡಿದ್ದು. ಈ ಕಡೆ ಒಂದು 200 ಗಿಡಗಳನ್ನು ನಾನು ಹೇಳಿದ ರೀತಿಯಲ್ಲಿ ಯಾವುದೇ ಖರ್ಚಿಲ್ಲದೆ ಹಿಟಾಚಿಗಳನ್ನು ಉಪಯೋಗಿಸದೆ ಮಾಡಿರುವಂಥದ್ದು. ಬನ್ನಿ ನೋಡುವ ಎರಡು ಕೃಷಿ ವಿಧಾನದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇದೆಯಾ, ಏನು ಕತೆ ಅಂತ ಹೇಳಿದರೆ, ಗುಂಡಿ ತೆಗೆದು ನಾಟಿ ಮಾಡಿದ ಗಿಡಗಳ ಪರಿಸ್ಥಿತಿ ಏನು, ಗುಂಡಿ ತೆಗೆಯದೆ ನಾಟಿ ಮಾಡಿರುವ ಗಿಡಗಳ ಪರಿಸ್ಥಿತಿ ಏನು ಅಂತ. ಬನ್ನಿ, ಈಗ ಸಾಕಷ್ಟು ಗಿಡಗಳು ದೊಡ್ಡದಾಗಿದೆ, ಈಗ ಹೇಗಿದೆ ಅಂತ ನೋಡೋಣ. ನೋಡಿ ಸ್ನೇಹಿತರೆ, ನಮ್ಮ ದಕ್ಷಿಣ ಕನ್ನಡದಲ್ಲಿ ಅಡಿಕೆ ಗಿಡಗಳನ್ನು ನೆಡುವುದಂತ ಹೇಳಿದರೆ ಹಿಟಾಚಿಯಲ್ಲಿ ಗುಂಡಿ ಮಾಡಿ, ಅದು ಸಹ ಗುಂಡಿ ಹೇಗಿರಬೇಕಂತ ಹೇಳಿದರೆ, ಅವರು ಅಡಿಕೆ ಗಿಡಗಳಿಗೆ ಕೊಡುವ ಮಹತ್ವಕ್ಕಿಂತ ಜಾಸ್ತಿ ಬಿತ್ತನೆ ಬೀಜಕ್ಕೆ ಅಷ್ಟು ಗಮನ ಕೊಡುವುದಿಲ್ಲ. ಆದ್ರೂ ಕೂಡ ಹಿಟಾಚಿಯ ಗುಂಡಿಗೆ ಗಮನ ಕೊಡ್ತಾರೆ ಅಂತ ನನ್ನೊಂದು ಅನಿಸಿಕೆ. ಅವರಿಗೆ ಸುಂದರವಾಗಿ ಆ ಗುಂಡಿಗಳು ಬರಬೇಕು. ಅಂದರೆ 2 ಅಡಿ ಅಗಲ, 2 ಅಡಿ ಉದ್ದ, ಅದು ನೀಟಾಗಿ ಚೌಕದಲ್ಲಿ ಇರಬೇಕು. ಇದಕ್ಕೆ ಅತ್ಯಂತ ಗಮನ ಕೊಡ್ತಾರೆ. ಎಷ್ಟು ನಿಧಾನ ಆದರೂ ತೊಂದರೆ ಇಲ್ಲ, ಗುಂಡಿ ಅಂತೂ ಸುಂದರವಾಗಿರಬೇಕು. ನೋಡಿ, ಇಲ್ಲಿ ತೋರಿಸ್ತೇನೆ ನೋಡಿ, ಅದೇ ರೀತಿ ಮಾಡಿರುವಂಥ ಗುಂಡಿಗಳೆಲ್ಲ ಇದು. ಈಗ ಎಲ್ಲಿದೆ ಆ ಗುಂಡಿ? ಅದಕ್ಕೆ ಒಂದು ರೂಪ ಉಂಟಾ, ಆಕಾರ ಉಂಟಾ? ಯಾಕೆ? ಮಳೆ ಬಿದ್ದ ಕೂಡಲೇ ಜೂನಲ್ಲಿ ಮಳೆ ಬರ್ತದೆ ನೋಡಿ, ಆಗ ಅವರ ಗುಂಡಿಯ ಪಾಡನ್ನು ಕೇಳುವವರಿಲ್ಲ, ಹೇಳುವವರಿಲ್ಲ. ಯಾಕಂತ ಹೇಳಿದರೆ ಮಳೆ ಹಾಗೆ ಮಾಡಿಬಿಡ್ತದೆ. ಎಲ್ಲ ಗಿಡಗಳು ಕೂಡ ಈ ಗುಂಡಿಯ ಮಣ್ಣಿನ ಒಳಗಡೆ ಸೇರಿಕೊಂಡು ಸತ್ತು ಹೋಗಿಬಿಡ್ತದೆ ಸ್ನೇಹಿತರೆ ಗಿಡಗಳು. ನೋಡಿ, ಇಲ್ಲಿ ನಿಮಗೆ ಕಾಣ್ಬೋದು, ಕೆಲವು ಕಡೆ ಗಿಡಗಳು ಚೆನ್ನಾಗಿ ನೋಡಿ ಈ ರೀತಿ ಬರಬೇಕಿತ್ತು. ನಿಜವಾಗಿ ನೋಡೋದಾದರೆ ಗುಂಡಿ ಮಾಡಿ ತೆಗೆದ ನಂತರ ಈ ರೀತಿ ಬರಬೇಕಿತ್ತು. ಆದರೆ ಪರಿಸ್ಥಿತಿ ಹೇಗಿದೆ? ಈ ರೀತಿ ಇದೆ. ಈ ರೀತಿ ಯಾಕೆ ಆಯಿತು ಅಂತ ಹೇಳಿದರೆ, ಸತ್ತದಕ್ಕೆ ನೆಟ್ಟದ್ದು ಸ್ನೇಹಿತರೆ. ಇಲ್ಲಿ ನೋಡಿ, ಇಲ್ಲಿ ಗುಂಡಿ ಎಷ್ಟು ಚೆಂದ ಆಗಿತ್ತು ಅಂತ ಹೇಳಿದರೆ, ಅವತ್ತು ಅಷ್ಟು ನೀಟಾಗಿತ್ತು. ಎಲ್ಲಿ ಉಂಟು ಈಗ ಗುಂಡಿ ಇದೆ ಅಂತಲೇ ಗೊತ್ತಾಗೋದಿಲ್ಲ. ಯಾಕಂತ ಹೇಳಿದರೆ ಮಳೆ ಬಂದಾಗ ಎಷ್ಟು ನೀವು ಚಂದದ ಗುಂಡಿ ಮಾಡಿದರೂ ಕೂಡ ಅದರಿಂದ ಅಡಿಕೆ ಗಿಡಕ್ಕೆ ಲಾಭ ಇಲ್ಲ, ಬಿಡಿ, ಅದು ಬೇರೆ ವಿಷಯ. ಆದರೆ ಗುಂಡಿ ನೀವು ಮಾಡಿದ ರೀತಿಯ ರೂಪದಲ್ಲಿ ಆದರೂ ಇರ್ತದ? ಅದು ಕೂಡ ಇರುವುದಿಲ್ಲ ಸ್ನೇಹಿತರೆ. ಅದು ಮೊದಲ ಮಳೆಗೆ ಎಲ್ಲ ಮಣ್ಣು ಕೊಚ್ಚಿಕೊಂಡು ಹೋಗಿ ಒಂದರ ಗುಂಡಿಯ ಮಣ್ಣು ಇನ್ನೊಂದರ ಗುಂಡಿಯ ಮೇಲೆ ಬಿದ್ದು ಗುಂಡಿಯೆಲ್ಲ ಮುಚ್ಚಿರ್ತದೆ. ನಾವು ನಾಟಿ ಮಾಡಿರೋದೆಷ್ಟು ಸಣ್ಣ ಗಿಡಗಳನ್ನು ಗುಂಡಿಯಲ್ಲಿ, ಆ ಗುಂಡಿಯ ಒಳಗಡೆ ಆ ಗಿಡಗಳೆಲ್ಲ ಮುಚ್ಚಿ ಹೋಗಿ ಗಿಡಗಳು ಸಾಯುವ ಸಾಧ್ಯತೆ ತುಂಬ ಇದೆ ಸ್ನೇಹಿತರೆ. ಇಲ್ಲಿ ಇವರು 800 ಗಿಡದಲ್ಲಿ 600 ಗಿಡಗಳನ್ನು ಹಿಟಾಚಿ ಉಪಯೋಗಿಸಿ ನಾಟಿ ಮಾಡಿದ್ದು. ಆ 600 ಗಿಡದಲ್ಲಿ ಹೆಚ್ಚು ಕಡಿಮೆ 200 ಗಿಡಗಳು ಸತ್ತು ಹೋಗಿದೆ ಸ್ನೇಹಿತರೆ. ಹೇಗೆ ಸತ್ತು ಹೋದ್ದು? ಗುಂಡಿಯ ಮಣ್ಣು ಮುಚ್ಚಿಯೇ ಸತ್ತು ಹೋದ್ದು. ಪುನಃ ಅದಕ್ಕೆ ಜನ ಮಾಡೋದು ಕೆಲಸಕ್ಕೆ. ಯಾಕೆ? ಈ ಗುಂಡಿಯ ಮಣ್ಣನ್ನು ಎತ್ತಿ ಮೇಲೆ ಹಾಕಲಿಕ್ಕೆ. ಹೀಗೆಲ್ಲ ಎಡಮಟ್ಟು ಮಾಡುವಂಥ ಒಂದು ಕೃಷಿ ಪದ್ಧತಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಇದೆ ಸ್ನೇಹಿತರೆ. ಅಂದರೆ ಹೆಚ್ಚಿನ ಎಲ್ಲ ಕೃಷಿಕರು ಆಲೋಚನೆ ಮಾಡೋದಿಲ್ಲ, ಈ ಗುಂಡಿ ಬೇಕಾ ಅಂತ ಆಲೋಚನೆ ಮಾಡೋದಿಲ್ಲ. ಹೆಚ್ಚಿನವರ ತಲೆಯಲ್ಲಿ ಇರೋದೇನಂತ ಹೇಳಿದರೆ, ಗುಂಡಿ ತೆಗೆಯದೆ ನಾವು ನಾಟಿ ಮಾಡಿದರೆ ಗಿಡಗಳು ಬಿದ್ದು ಹೋಗೋದಿಲ್ವ ಅಂತಲೇ ಹೆಚ್ಚಿನವರ ಸಮಸ್ಯೆ ಮತ್ತು ನನ್ನಲ್ಲಿ ಕೇಳುವ ಪ್ರಶ್ನೆ ಕೂಡ. ಇಲ್ಲಿ ಸ್ವಲ್ಪ ನಾವು ಆಲೋಚನೆ ಮಾಡಬೇಕಾದ್ದೇನಂತ ಹೇಳಿದರೆ, ಅಡಿಕೆ ಗಿಡದ ಗುಣಲಕ್ಷಣಗಳ ಬಗ್ಗೆ. ಅಡಿಕೆ ಗಿಡ ಅಂತ ಹೇಳುವುದು ಅದರಲ್ಲಿ 2 ವಿಧದ ಬೇರು ಬರ್ತದೆ. ಅಂದರೆ ಅಡಿಕೆ ಗಿಡಗಳನ್ನು ಬೀಳದಾಗೆ ಹಿಡ್ಕೊಳ್ತದಲ್ವ ಬೇರು, ಅದು ತುಂಬ ಗಟ್ಟಿ ಬೇರು. ಇಲ್ಲಿ ನಾವು ಸ್ವಲ್ಪ ಆಲೋಚನೆ ಮಾಡಬೇಕಾದ್ದು ಇನ್ನೊಂದು ಏನಂತ ಹೇಳಿದರೆ, ಲೂಸು ಮಣ್ಣಿನಲ್ಲೇ ಬೀಳುವುದು ಸ್ನೇಹಿತರೆ. ನಾವು ಹಿಟಾಚಿ ಉಪಯೋಗಿಸಿ ನಾವು ಮಣ್ಣನ್ನು ಬಗ್ದಾಗ ಮಣ್ಣು ಲೂಸ್ ಆಗ್ತದೆ. ಲೂಸು ಮಣ್ಣಿನಲ್ಲಿ ಹೋದ ಬೇರು ಎಷ್ಟು ಗಟ್ಟಿಯಾಗಿ ಹಿಡಿದುಕೊಳ್ತದೆ ಅಡಿಕೆ ಗಿಡಗಳನ್ನು? ಸಾಧ್ಯನೇ ಇಲ್ಲ. ಆದರೆ ಗಟ್ಟಿ ಮಣ್ಣು, ಅಂದರೆ ಗಟ್ಟಿ ಮಣ್ಣು ಅಂತ ಹೇಳಿದರೆ ಯಾವುದು? ನೈಸರ್ಗಿಕವಾಗಿರುವಂಥ ಮಣ್ಣನ್ನು ನಾವು ಸಣ್ಣ ಒಂದು ತೊಟ್ಟೆ ಮುಳುಗುವಷ್ಟು ಗುಂಡಿ ಮಾಡಿ ನಾಟಿ ಮಾಡಿದರೆ ಆ ಬೇರುಗಳೆಲ್ಲ ಗಟ್ಟಿ ಮಣ್ಣಿನ ಒಳಗಡೆನೇ ಹೋಗಿರ್ತದೆ. ಯಾವುದೇ ಕಾರಣಕ್ಕೂ ಅದು ಮಗುಚಿ ಬೀಳುವ ಸಾಧ್ಯತೆ ಇರುವುದಿಲ್ಲ ಸ್ನೇಹಿತರೆ. ಇಲ್ಲಿ ತಿಳುವಳಿಕೆ ಮತ್ತು ಆಲೋಚನೆ, ಸ್ವಂತ ಬುದ್ಧಿ ಅಂತ ಹೇಳೋದು. ಅದಕ್ಕೆ ಸ್ವಂತ ಬುದ್ಧಿ ಇದ್ದರೆ ಆಲೋಚನೆ ಆಗ್ತದೆ. ಯಾಕಂತ ಹೇಳಿದರೆ ಗುಂಡಿ ಮಾಡದೆ ನಟ್ಟಿರುವಂಥ ಗಿಡಗಳು ಎಂತಹ ಬಿರುಗಳಿಗೂ ಕೂಡ ಮಗುಚಿ ಬೀಳುವುದಿಲ್ಲ. ಯಾಕಂತ ಹೇಳಿದರೆ ಅಡಿಕೆ ಗಿಡಗಳ ಬೇರುಗಳ ರಚನೆ ಆಗಿರ್ತದೆ. ಇಷ್ಟೇ ಸ್ನೇಹಿತರೆ. ಇನ್ನೊಂದು, ಈ ಹಿಟಾಚಿ ಉಪಯೋಗಿಸಿ ಗುಂಡಿ ಮಾಡಿದ ತೋಟದಲ್ಲಿ ಒಂದು ಮಣ್ಣಿನಲ್ಲಿ ಏನೂ ಸಮಸ್ಯೆ ಆಗ್ತಂತ ಹೇಳಿದರೆ, ಈ ಮೇಲ್ಮಣ್ಣು ಕೊಚ್ಚಿಕೊಂಡು ಹೋಗಿಬಿಡ್ತದೆ ಸ್ನೇಹಿತರೆ. ಕೊಚ್ಚಿಕೊಂಡು ಹೋಗೋದು ಹೇಗೆ? ಮೇಲ್ಮಣ್ಣಿನಲ್ಲಿ ನಮ್ಮ ಗೊಬ್ಬರದ ಅಂಶ ಇರುವುದು. ಯಾವುದೇ ಜಮೀನಿನಲ್ಲಿ ಮೇಲ್ಮಣ್ಣಿನಲ್ಲಿ ಗೊಬ್ಬರದ ಅಂಶ ಇರುವುದು. ಇದನ್ನು ನಾವು ಹಿಟಾಚಿ ಉಪಯೋಗಿಸಿ ಕೆಲಸ ಮಾಡಿಸಿದಾಗ ಅಡಿಯ ಮಣ್ಣು ಮೇಲ್ಗಡೆ ಆಗ್ತದೆ, ಮೇಲ್ಗಡೆಯ ಮಣ್ಣು ಅಡಿಗೆ ಆಗ್ತದೆ. ಈ ಅಡಿಕೆ ಗಿಡದ ಬೇರುಗಳು ಹೋಗುವುದೇ ಮೇಲ್ಗಡೆಯಿಂದ. ಹಾಗಾಗಿ ಮೇಲ್ಮಣ್ಣಿನಲ್ಲಿ ಇರುವ ಪೋಷಕಾಂಶ ಮಾತ್ರ ಅಡಿಕೆ ಗಿಡಗಳಿಗೆ ಸಿಗುವುದು ಸ್ನೇಹಿತರೆ. ಇದು ನಾವು ತಿಳ್ಕೊಳ್ಬೇಕಾದ ವಿಷಯ. ಇನ್ನೊಂದೇನಂತ ಹೇಳಿದರೆ, ನಮ್ಮ ಜಮೀನಿನಲ್ಲಿ ಸಾಕಷ್ಟು ಎರೆಹುಳಗಳು ಜೀವಿಗಳು ಇದ್ರೂ ಕೂಡ ಈ ಹಿಟಾಚಿ ಉಪಯೋಗಿಸಿ ಕೆಲಸ ಮಾಡುವಾಗ ಏನಾಗ್ತದೆ, ಆ 1000 kg ಭಾರದ ಯಂತ್ರ ನಮ್ಮ ಮಣ್ಣಿನಲ್ಲಿ ಹೋಗ್ತಾ ಇರುವಾಗ ಮಣ್ಣಿನ ಒಳಗಡೆ ಇರುವಂಥ ಅದರ ಎಲ್ಲ ಜೀವಿಗಳ ಮೊಟ್ಟೆಗಳು ಜೀವಿಗಳೆಲ್ಲ ಚಟ್ನಿಯಾಗಿ ಹೋಗ್ತದೆ.
ಆಮೇಲೆ ಅದು ಮೊದಲನಾಗಿ ಆಗಬೇಕಾದ್ರೆ 10 ವರ್ಷಗಳು ಬೇಕು. ನಮ್ಮ ಮಣ್ಣು ಬರಡಾಗಿಯೇ ಹೋಗಿಬಿಡ್ತದೆ ಈ ಹಿಟಾಚಿ ಯಂತ್ರಗಳು. ಇದು ನಮ್ಮ ಜಮೀನಲ್ಲಿ ಹೋದಾಗ ನಮ್ಮ ಜಮೀನು ಅಲ್ಲಿಗೆ ಒತ್ತಲ್ಪಟ್ಟು ಅದು ಸ್ಪಂಜ್ ರೀತಿ ಇರುವಂಥ ಜಮೀನು. ನಮ್ಮ ಮಣ್ಣು ಅಂತ ಹೇಳಿದರೆ ಅದು ಸ್ಪಂಜ್ ರೀತಿ ಇರ್ತದೆ. ಅಂದರೆ ಅದರಲ್ಲಿ ಸಾಕಷ್ಟು ರಂಧ್ರಗಳಿರ್ತದೆ ಜಮೀನಿನಲ್ಲಿ, ಎರೆಹುಳುಗಳು ಮಾಡಿರುವಂಥದ್ದು. 1000 kg ಇರುವಂಥ ಭಾರದ ಹಿಟಾಚಿಗಳೆಲ್ಲ ಹೋಗುವಾಗ ಜಮೀನು ಅಲ್ಲಿಗೆ ಒತ್ತಲ್ಪಟ್ಟು ಅದು ಗಟ್ಟಿಯಾಗಿ ಬಿಡ್ತದೆ ಸ್ನೇಹಿತರೆ, ಕಲ್ಲಿನ ರೀತಿಯಲ್ಲಿ. ಹಾಗಾಗಿ ಈ ಕಲ್ಲಿನ ರೀತಿಯಾದರೆ ಜಮೀನು, ನಮ್ಮ ಅಡಿಕೆ ಗಿಡಗಳ ಬೇರುಗಳು ಅದರ ಒಳಗಡೆಯಿಂದ ಬೆಳವಣಿಗೆ ಆಗಲಿಕ್ಕೆ ತುಂಬ ಕಷ್ಟಪಡ್ತದೆ. ಬೇರುಗಳ ಸಂಖ್ಯೆ ಕಮ್ಮಿ ಇರ್ತದೆ ಸ್ನೇಹಿತರೆ. ಇದು ಕೂಡ ಒಂದು ದೊಡ್ಡ ನಷ್ಟ ನಾವು ಹಿಟಾಚಿ ಉಪಯೋಗಿಸಿ ಕೆಲಸ ಮಾಡಿಸಿದರೆ. ಅಷ್ಟೇ ಅಲ್ಲದೆ ಹಣ ಕೂಡ ತುಂಬ ಸಾಕಷ್ಟು ಬೇಕು. ಹಣ ಇದ್ದವರಾದರೆ ಅದು ಸಮಸ್ಯೆ ಇಲ್ಲ. ಆದರೆ ಬಡವರು ಏನು ಮಾಡಬೇಕಾಗ್ತದೆ, ಸಾಲ ಮಾಡಬೇಕಾಗ್ತದೆ. ಅವರಿಗೆ ಗೊತ್ತೇ ಇರುವುದಿಲ್ಲ ಅಡಿಕೆ ಗಿಡಕ್ಕೆ ಗುಂಡಿಯ ಅವಶ್ಯಕತೆ ಇಲ್ಲ ಅಂತ ಹೇಳುವ ವಿಷಯ ಗೊತ್ತಿಲ್ಲ. ಬನ್ನಿ ನೋಡುವ ಅಡಿಕೆ ಗಿಡಕ್ಕೆ ಗುಂಡಿ ತೆಗೆಯದೆ ನಾಟಿ ಮಾಡಿರುವಂಥ ಜಾಗ ಹೇಗಿದೆ ಅಂತ. ನೋಡಿ ಸ್ನೇಹಿತರೆ, ಇಲ್ಲಿ ಯಾವುದೇ ಹಿಟಾಚಿಗಳನ್ನು ಉಪಯೋಗಿಸದೆ ಗುಂಡಿಯನ್ನು ಮಾಡದೆ ಅಡಿಕೆ ಗಿಡ ನೆಟ್ಟಿರುವಂಥದ್ದು. ಆದರೆ ಸಾಕಷ್ಟು ಕಳೆಗಳಿರುವ ಕಾರಣ ಅಷ್ಟೊಂದು ಸ್ಪಷ್ಟವಾಗಿ ನಿಮಗೆ ಗಿಡಗಳು ಕಾಣೋದಿಲ್ಲ ಎಲ್ಲವೂ ಕೂಡ. ಆದರೆ ಇಲ್ಲಿ ವಿಶೇಷತೆ ಏನಂತ ಹೇಳಿದರೆ, ನಾಟಿ ಮಾಡಿದ ಎಲ್ಲ ಗಿಡಗಳು ಕೂಡ ಇದೆ, ಯಾವುದೇ ರೀತಿಯಲ್ಲೂ ಸತ್ತಿಲ್ಲ. ಅಂತ ಹೇಳಿದರೆ ನೀರು ನಿಂತು ಸಾಯುವಂಥ ಪ್ರಮೇಯ ಬರುವುದಿಲ್ಲ ಸ್ನೇಹಿತರೆ ಅಡಿಕೆ ಗುಂಡಿ ತೆಗೆಯದಿದ್ದರೆ. ಅಷ್ಟೇ ಅಲ್ಲದೆ ನೋಡಿ, ಗಿಡಗಳ ಬೆಳವಣಿಗೆಯು ಅತ್ಯುತ್ತಮವಾಗಿದೆ. ಮೇಲ್ಮಣ್ಣಿನಲ್ಲಿ ಪೋಷಕಾಂಶ ಇರ್ತದೆ ನೋಡಿ, ಹಾಗಾಗಿ ಅದನ್ನು ಹೀರಿಕೊಂಡು ಒಳ್ಳೆಯ ಗುಣಮಟ್ಟದಲ್ಲಿ ಬೆಳೆಯುತ್ತದೆ. ಆಮೇಲೆ ರಾಸಾಯನಿಕ ಗೊಬ್ಬರ ಹಾಕುವವರು ಅಥವಾ ಸಾವಯವ ಗೊಬ್ಬರ ಹಾಕುವವರು ಯಾವುದೇ ರೀತಿಯಲ್ಲಿ ನಾವು ಗುಂಡಿ ತೆಗೀಲಿ ಗುಂಡಿ ತೆಗೆಯದೇ ಇರಲಿ, ಅದು ಗೊಬ್ಬರ ಹಾಕೋದನ್ನು ಹಾಕಿಯೇ ಹಾಕ್ಬೋದು. ಯಾಕಂದರೆ ಹೆಚ್ಚಿನವರ ತಿಳುವಳಿಕೆ ಏನಂತ ಹೇಳಿದರೆ, ಗುಂಡಿ ತೆಗೆದ ಗಿಡಕ್ಕೆ ಗೊಬ್ಬರ ಹಾಕಲಿಕ್ಕೆ ಸುಲಭ ಅಂತ, ಅವರ ಗುಂಡಿ ಒಳಗೆ ಹಾಕಿಬಿಟ್ರೆ ಆಯ್ತಲ್ಲ ಅಂತ. ಇದರಲ್ಲಿ ಕೂಡ ಅದೇ ರೀತಿಯಲ್ಲಿ ಗೊಬ್ಬರ ಹಾಕ್ಬೋದು ಸ್ನೇಹಿತರೆ. ಯಾಕಂತ ಹೇಳಿದರೆ, ಒಂದು ಬದಿಯಲ್ಲಿ ಗೊಬ್ಬರ ಹಾಕಿದರೆ ಅದನ್ನು ಜೀವಿಗಳು ತಿನ್ನಬೇಕು ಮೊದಲನೇದಾಗಿ. ಅಡಿಕೆ ಗಿಡ ತಿನ್ನುವುದಿಲ್ಲ ನಿಮ್ಮ ಯಾವುದೇ ರೀತಿಯ ಗೊಬ್ಬರಗಳನ್ನು, ರಾಸಾಯನಿಕ ಗೊಬ್ಬರವನ್ನು ಮಾತ್ರ ಹೀರಿಕೊಳ್ತದೆ ಬೇಗ. ಹೊರತು ಯಾವುದೇ ರೀತಿಯ ಸಾವಯವ ಗೊಬ್ಬರವನ್ನು ನೀವು ಎಲ್ಲಿ ಹಾಕಿದ್ರೂ ಕೂಡ ಅದನ್ನು ನಿಮ್ಮ ಜಮೀನಿನಲ್ಲಿರುವ ಜೀವಿಗಳು ತಿಂದ ನಂತರನೇ ಅದು ಗೊಬ್ಬರ ಆಗಿ ಪರಿವರ್ತನೆ ಆಗಬೇಕು ನಂತರ. ಹಾಗಾಗಿ ನಿಮಗೆ ಬೇಕಾದ್ದು ಎಲ್ಲಿ ಜಮೀನಿದೆ ಅಲ್ಲಿ ಹಾಕಿಬಿಡೋದು. ಜಮೀನಿನಲ್ಲಿರುವ ಜೀವಿಗಳು ಅದನ್ನು ತಿಂತದೆ, ತಿಂದು ನಂತರ ಅದು ಗೊಬ್ಬರ ಆಗಿ ನಮ್ಮ ಅಡಿಕೆ ಗಿಡಗಳ ಬೇರುಗಳು ಇಡೀ ಜಮೀನಲ್ಲಿ ಇರ್ತದೆ ಸ್ನೇಹಿತರೆ. ನೀವು ಅಲ್ಲೊಂದು ಮಾತ್ರ ಹಾಕಬೇಕು, ಇಲ್ಲಿ ಮಾತ್ರ ಹಾಕಬೇಕಂತ ಏನಿಲ್ಲ. 4 ಅಡಿಕೆ ಗಿಡದ ಮಧ್ಯಕ್ಕೆ ಹಾಕಿಬಿಟ್ರೂ ಕೂಡ ಇದರ ಬೇರುಗಳು ಅಲ್ಲಿಗೆ ಹೋಗ್ತದೆ, ಅಲ್ಲಿ ಬೆಳವಣಿಗೆ ಆಗ್ತಾ ಇರ್ತದೆ, ಅಲ್ಲಿ ಗೊಬ್ಬರ ಇರುವುದನ್ನು ಹೀರಿಕೊಂಡು ಬಿಡ್ತದೆ, ಎಲೆಗಳು ಗೊಬ್ಬರ ಆಹಾರವನ್ನು ತಯಾರಿಸ್ತದೆ. ಇಷ್ಟೇ ಸ್ನೇಹಿತರೆ ಒಂದು ಗಿಡಗಳ ಕೆಲಸ ಅಷ್ಟೇ. ಹಾಗಾಗಿ ನಾವು ಜಾಸ್ತಿ ಕೆಲಸಗಳನ್ನು ಮಾಡಿಸಿ, ಕೂಲಿ ಕೆಲಸಗಳನ್ನು ಮಾಡಿಸಿ ವಿಪರೀತ ಖರ್ಚು ಮಾಡಿ ಅಡಿಕೆ ಗಿಡಗಳನ್ನು ನಾಟಿ ಮಾಡಿದರೂ ಕೂಡ ಈಗ ಸದ್ಯಕ್ಕೆ ದರ ಇದೆ, ಒಳ್ಳೆಯ ಉತ್ತಮ ದರ ಇದೆ ಅಡಿಕೆಗೆ. ಆದರೆ ಭವಿಷ್ಯದಲ್ಲೂ ಕೂಡ ಇದೇ ರೀತಿ ಇರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಎಷ್ಟು ಕಡಿಮೆ ಖರ್ಚಲ್ಲಿ ಕೃಷಿ ಮಾಡ್ತೇವೆ ಅಷ್ಟು ಅಡಿಕೆ ಗಿಡಗಳಲ್ಲಿ ಭವಿಷ್ಯಕ್ಕೆ ಲಾಭ ಇರ್ತದೆ. ಹೊರತು ಅದರಿಂದ ವಿಪರೀತ ಖರ್ಚು ಮಾಡಿ ಕೂಡ ಏನು ಅದಕ್ಕಿಂತ ಇಳುವರಿ ಹೆಚ್ಚು ಪಡೀಲಿಕ್ಕೆ ಆಗೋದಿಲ್ಲ ಎಷ್ಟೇ ಖರ್ಚು ಮಾಡಿದರು. ಯಾಕಂತ ಹೇಳಿದರೆ ಅಡಿಕೆ ಆಗೋದು ಬಿತ್ತನೆ ಬೀಜದ ಗುಣದಿಂದಲೇ. ಇದನ್ನು ನೀವು ತಿಳ್ಕೊಳ್ಬೇಕು ಮುಖ್ಯವಾಗಿ. ನೋಡಿ, ಇಲ್ಲಿ ಸಾಕಷ್ಟು ಕಳೆಗಳಿದೆ ನೋಡಿ. ಈ ಕಳೆಗಳ ಎಲೆಗಳೆಲ್ಲ ಈ ಬಿದ್ದು ನಮ್ಮ ಮಣ್ಣಿನಲ್ಲಿರುವ ಜೀವಿಗಳಿಗೆ ಆಹಾರ ಆಗ್ತದೆ. ನೋಡಿ ಎಷ್ಟು ದಪ್ಪವಾಗಿ ಬೆಳೆದಿದೆ ಅಂತ ನೋಡಿ. ಎಲ್ಲ ಕಳೆಗಳು ಕೂಡ ಜೀವಿಗಳಿಗೆ ಆಹಾರ. ಇನ್ನು ಮುಂದೆ ವರ್ಷ ಹೋದಂತೆಲ್ಲ, ಇವತ್ತೇ ಆಗಿರ್ತದೆ ಗೊಬ್ಬರ ಅಂತಲ್ಲ, ವರ್ಷ ಹೋದಂತೆಲ್ಲ ಈ ರೀತಿಯ ಕಳೆಗಳಿರುವ ತೋಟದ ಮಣ್ಣು ಕಾಡಿನ ಮಣ್ಣಿನ ರೀತಿಯಲ್ಲಿ, ಅಂದರೆ ಕಪ್ಪು ಕಪ್ಪಾಗಿ ಒಳ್ಳೆಯ ಗೊಬ್ಬರದ ಮಣ್ಣಿನ ರೀತಿ ಆಗ್ತದೆ ಸ್ನೇಹಿತರೆ ವರ್ಷ ಹೋದಂತೆಲ್ಲ. ಈಗ ಇದು ಸಣ್ಣ ಅಡಿಕೆ ಗಿಡ, ಈಗ ಇದರಲ್ಲಿರುವಂಥ ಪೋಷಕಾಂಶ ಇದಕ್ಕೆ ಬೇಕಾದಷ್ಟಾಯಿತು. ಇನ್ನು ಅಡಿಕೆ ಗಿಡ ಬೆಳವಣಿಗೆ ಆದ ರೀತಿಯಲ್ಲಿ ಮಣ್ಣಿನಲ್ಲಿ ಕೂಡ ಗೊಬ್ಬರದ ಅಂಶ ಏರ್ತಾ ಹೋಗ್ತದೆ. ಅಂದರೆ ಈಗ ಇಲ್ಲಿ 1000 ಎರೆಹುಳ ಇದೆ ಅಂತ ಇಟ್ಕೊಳ್ಳಿ ಉದಾಹರಣೆಗೆ. ಇದು ವರ್ಷ ಹೋದಂತೆಲ್ಲ 1000, 2000 ಆಗ್ತದೆ, 2000, 10,000 ಆಗ್ತದೆ. ಹೀಗೆ ಅದೇ ರೀತಿಯಲ್ಲಿ ನಮ್ಮ ಗಿಡಗಳು ಬೆಳವಣಿಗೆ ಆಗ್ತದೆ. ಇಲ್ಲಿ ಮಣ್ಣಿನಲ್ಲಿರುವ ಪೋಷಕಾಂಶ ಕೂಡ ಏರ್ತಾ ಹೋಗ್ತದೆ. ಒಂದು ರೀತಿಯಲ್ಲಿ ವರ್ಷ ಹೋದಂತೆಲ್ಲ ಗೊಬ್ಬರ ಆಗುವ ಅಂಶ ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ ಈ ಕಳೆಗಳನ್ನು ಬಿಟ್ಟರೆ. ಆದರೆ ಹೀಗೇ ನಿರಂತರವಾಗಿ ಕಳೆಯನ್ನು ಬಿಡಬೇಕಂತ ಇಲ್ಲ. ವರ್ಷದಲ್ಲಿ ಒಂದು ಸಲ ಒಂದು ನೆಲದಿಂದ 2-3 ಇಂಚು ಬಿಟ್ಟು ಕಳೆಯನ್ನು ಕಟ್ಟಿಂಗ್ ಮಾಡಿ ಅಲ್ಲಲ್ಲೇ ಬಿಟ್ಟರೆ ಅಡಿಕೆ ಗಿಡಗಳಲ್ಲಿ ಇಳುವರಿ ಬರಬೇಕಾದ್ರೆ 3ರಿಂದ 4 ವರ್ಷ ಬೇಕು. ಅಷ್ಟು ವರ್ಷ ಏನು ಪದೇ ಪದೇ ನಾವು ಕಳೆ ತೆಗೆಯುವಂಥ ಅಗತ್ಯನೇ ಬರುವುದಿಲ್ಲ ಸ್ನೇಹಿತರೆ. ಇಳುವರಿ ಬಂದ ನಂತರ ವರ್ಷಕ್ಕೆ ಒಂದು ಸಲ ನೆಲದಿಂದ 2 ಇಂಚು 3 ಇಂಚು ಬಿಟ್ಟು ಕಟ್ಟಿಂಗ್ ಮಾಡಿದರೆ ಎಲ್ಲ ಸಮಸ್ಯೆಗೂ ಪರಿಹಾರ ಆಯಿತು ಅಂತ ಹೇಳ್ಬೋದು. ಹಾಗೆ ಸ್ನೇಹಿತರೆ, ಅಡಿಕೆ ಗಿಡಕ್ಕೆ ಗುಂಡಿ ತೆಗೆದೇ ಕೃಷಿ ಮಾಡಬೇಕಂತ ಏನು ಹೇಳುವ ಅನಿವಾರ್ಯತೆಯೇ ಇಲ್ಲ. ನಾವು ತಿಳ್ಕೊಳ್ಬೇಕಾದಷ್ಟೇ ವಿಷಯಗಳನ್ನು ಹೇಗೆ ಯಾಕೆ ಏನು ಅಂತ. ಗುಂಡಿ ತೆಗೆಯುವ ಉದ್ದೇಶ ಏನಿರ್ತದೆ ಅಂತ ಹೇಳಿದರೆ, ಹೆಚ್ಚಿನವರದ್ದು ಅಡಿಕೆ ಗಿಡ ಗುಂಡಿ ತೆಗೆದು ನಾಟಿ ಮಾಡಿದರೆ ಬೀಳುವುದಿಲ್ಲ ಅಂತ ತಪ್ಪು ತಿಳುವಳಿಕೆ ಅಂತ ಹೇಳ್ಬೋದು. ಇನ್ನೊಂದು ಗೊಬ್ಬರ ಹಾಕಲಿಕ್ಕೆ ಗುಂಡಿಯ ಒಳಗಡೆ ಹಾಕಿದರೆ ಮುಗೀತು ಅಂತ ಅವರ ಲೆಕ್ಕಾಚಾರ. ಅಡಿಕೆ ಗಿಡದ ಬೇರುಗಳು ಗುಂಡಿಯನ್ನು ಬಿಟ್ಟು ಮುಂದೆ ಹೋಗಲಿಕ್ಕೆ ಇದೆ ಅಂತ ಅವರಿಗೆ ಗೊತ್ತಿಲ್ಲ ಒಂದನೇದಾಗಿ. ಇನ್ನೊಂದು, ಈ ಹಿಂದೆ
ಪಂಪ್ ಎಲ್ಲ ಇರಲಿಲ್ಲ, ಒಂದು 10-20 ವರ್ಷದ ಹಿಂದಿನ ಕತೆ. ಆಗ ಏನು ಆಗ್ತಿತ್ತು, ಈ ಗುಂಡಿ ತೆಗೆದು ನಾಟಿ ಮಾಡಿದರೆ ಈ ನೀರನ್ನು ತಂದು ಈ ಗುಂಡಿಯ ಒಳಗಡೆ ಸುರಿದು ಬಿಡ್ತಿದ್ರು. ಆಗ ನೀರು ಆ ಗುಂಡಿಯೊಳಗೆ ನಿಂತು ಅಡಿಕೆ ಗಿಡಕ್ಕೆ ಸಾಕಷ್ಟು ಲಭ್ಯ ಆಗ್ತದೆ ಅಂತ ಅವರ ತಿಳುವಳಿಕೆ ಇತ್ತು. ಆದರೆ ಈಗ ಬೇಕಾದಷ್ಟು ಸಾಕಷ್ಟು ವಿಧಾನಗಳಿದೆ ನೀರು ಹಾಯಿಸಲಿಕ್ಕೆಲ್ಲ. ಹಾಗಾಗಿ ನಾವು ಗುಂಡಿ ತೆಗೆಯುವ ಅನಿವಾರ್ಯ ಅಂತೂ ಈಗಂತೂ ಸದ್ಯಕ್ಕೆ ಇಲ್ಲ. ಗುಂಡಿ ತೆಗೆಯದಿದ್ರೇ ಒಳ್ಳೆಯ ಗುಣಮಟ್ಟದಲ್ಲಿ ಅಡಿಕೆ ಗಿಡಗಳು ಬೆಳೆಯುತ್ತದೆ, ಸಾಕಷ್ಟು ಚೆನ್ನಾಗಿ ಬರ್ತದೆ. ಆದರೆ ಬಿತ್ತನೆ ಬೀಜವನ್ನು ಆಯ್ಕೆ ಮಾಡಿದರೆ ಮಾತ್ರ ಒಳ್ಳೆಯ ಫಸಲು ನಿಮಗೆ ಸಿಗ್ತದೆ ಸ್ನೇಹಿತರೆ. ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೇರೆಯವ್ರಿಗೆ ಶೇರ್ ಮಾಡಿ, ಒಂದು ಲೈಕ್ ಕೊಡಿ ಸ್ನೇಹಿತರೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.